ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತಿ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭವು 25 ಏಪ್ರಿಲ್ 2026 ಶನಿವಾರ ಬೆಳಿಗ್ಗೆ ಹೋಟೆಲ್ ಟಿಜಿಐ ಗ್ರ್ಯಾಂಡ್ ಫಾರ್ಚೂನ್ನ ಹೊಸೂರು ತಮಿಳುನಾಡಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಣವ ಸ್ವರೂಪ ಮುನಿ, ನಿರಂಜನ ಪೂಜ್ಯ ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಧರ್ಮ ಧ್ವಜ ಪ್ರತಿಷ್ಠಾನ ಗೌರವಾನ್ವಿತ ಅಧ್ಯಕ್ಷರು, ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಂಶೋಧನಾ ಅಕಾಡೆಮಿ, ಅಮೆರಿಕನ್ ವಿಸ್ಡಮ್ ಪೀಸ್ ಅಕಾಡೆಮಿ ನಾಗರಾಜ್ HR, ಹೈಕೋರ್ಟ್ ಅಡ್ವೊಕೇಟ್ ಡಾಕ್ಟರ್ BM ಬಳ್ಳಾರಿ, ನಿರ್ದೇಶಕರು ಸ್ವಾಮಿ ವಿವೇಕಾನಂದ ಶಾಲೆ ಪಿಣ್ಯ ಬೆಂಗಳೂರು, ಡಾಕ್ಟರ್ A ಶ್ರೀಧರ್, ವ್ಯಾಪಾರಿ ಹಾಗೂ ಸಮಾಜ ಕಾರ್ಯಕರ್ತ ಕರ್ನಾಟಕ ಗೌರವಾನ್ವಿತ ಕಾರ್ಯದರ್ಶಿ, ಅಮೆರಿಕನ್ ವಿಸ್ಡಮ್ ಪೀಸ್ ಅಕಾಡೆಮಿ ಡಾಕ್ಟರ್ ಸುಬ್ರಹ್ಮಣ್ಯಂ KS, ರಕ್ಷಣಾ ಹಿರಿಯ ವಿಜ್ಞಾನಿ ಕರ್ನಾಟಕ ಗೌರವಾನ್ವಿತ ಕಾರ್ಯದರ್ಶಿ, ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಂಶೋಧನಾ ಅಕಾಡೆಮಿ. ಇದುವರೆಗೂ ರಾಜಶೇಖರ್ ಎಂಜಿ ಅವರು ಮಾಡಿರುವ ವಿಭಿನ್ನವಾದ ಚಿತ್ರಕಲೆ, 50ಕ್ಕೂ ಹೆಚ್ಚು ಹಾಸ್ಯ ನಾಟಕಗಳನ್ನು ಬರೆದು ನಿರ್ದೇಶನದೊಂದಿಗೆ ನಟನೆಯನ್ನ ಮಾಡಿದ್ದಾರೆ ಹಾಗೂ 250ಕ್ಕೂ ಹೆಚ್ಚು ವಿಭಿನ್ನವಾದ ವೇದಿಕೆಗಳಲ್ಲಿ ಉಚಿತವಾಗಿ ನಿರೂಪಣೆ ಮಾಡಿರುತ್ತಾರೆ. 30ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಉಚಿತವಾಗಿ ಜಾದೂ ಪ್ರದರ್ಶನ ಮಾಡಿದ್ದು ಹಾಗೂ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದನ್ನ ಗುರುತಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಅವರಿಗೆ ಮಲ್ಟಿ ಫೆಸೆಟೆಡ್ ಟ್ಯಾಲೆಂಟ್, ಬಹುಮುಖ ಪ್ರತಿಭೆ ಎಂಬ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ. ಇದಕ್ಕೆ ಶ್ರೀಯುತ ಡಾಕ್ಟರ್ ರಾಜಶೇಖರ್ ಎಂಜಿ ಅವರು ನಮ್ಮ ನ್ಯೂಸ್ 81 ಕನ್ನಡ ವಾಹಿನಿಯ ಮುಖಾಂತರ ಅಭಿನಂದನೆ ವ್ಯಕ್ತಪಡಿಸಿದರು. ಚಿರಂಜೀವಿ ಸುಪ್ರೀತ್, ನ್ಯೂಸ್ 81 ಕನ್ನಡ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯವರು ಇವತ್ತು ನನಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ, ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಕಲೆಯ ಬಗ್ಗೆ ಬಹಳಷ್ಟು ಆಸಕ್ತಿ, ಜೊತೆಗೆ ನಾಟಕ, ನಟನೆ ಇದೆಲ್ಲ ಬಹಳ ಆಸಕ್ತಿ ಇತ್ತು. ಇದರ ಜೊತೆಯಾಗಿ ನಾನು ಸುಮಾರು 50 ನಾಟಕಗಳನ್ನು, ಹಾಸ್ಯ ನಾಟಕಗಳನ್ನು ರಚಿಸಿ ನಿರ್ದೇಶನ ಮಾಡಿ ನಟನೆಯನ್ನು ಕೂಡ ಮಾಡಿದ್ದೇನೆ. ಇದರ ಜೊತೆಗೆ ಸುಮಾರು 250 ವೇದಿಕೆಗಳಲ್ಲಿ ವಿಭಿನ್ನವಾದ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಿರೂಪಣೆ ಮಾಡಿದ್ದೇನೆ. ಜೊತೆಗೆ ಇತ್ತೀಚೆಗೆ ನಾನು ಹಲವಾರು ಸರ್ಕಾರಿ ಶಾಲೆಗಳಿರ್ಬೋದು, ಅನಾಥಾಶ್ರಮಗಳಿರ್ಬೋದು, ವೃದ್ಧಾಶ್ರಮಗಳಿರ್ಬೋದು, ಅಲ್ಲಿಗೆ ಹೋಗಿ ಉಚಿತವಾಗಿ ಮ್ಯಾಜಿಕ್ ಶೋ ಮಾಡುವ ಮುಖಾಂತರ ಅವರನ್ನೆಲ್ಲ ರಂಜಿಸ್ತಾ ಬರ್ತಾ ಇದ್ದೇನೆ. ಜೊತೆಗೆ ನಾನು ಇತ್ತೀಚೆಗೆ ಸೋಷಿಯಲ್ ಆಕ್ಟಿವಿಟಿನಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಇದೆಲ್ಲದನ್ನು ಗುರುತಿಸಿ ನನಗೆ ಇವತ್ತು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯವರು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಾನು ಅವರಿಗೆ ಸದಾ ಚಿರಋಣಿಯಾಗಿರ್ತೇನೆ. ತುಂಬ ಧನ್ಯವಾದಗಳು. ನಮಸ್ತೆ. ಇವರ ಒಳ್ಳೆ ಸಾಧನೆಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ನಮಗೆ ತುಂಬಾ ಖುಷಿಯಾಗಿದೆ. ಇದೇ ತರ ಇನ್ಮುಂದೆನೂ ಸಮಾಜ ಸೇವೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಮುಂದುವರಿಸ್ಲಿ. ನಮಗೂ ಬಹಳ ಖುಷಿ ಆಗುತ್ತೆ. ನಾನು ಇನ್ನು ಮುಂದೇನೂ ಕೂಡ ಈ ಒಂದು ಸಮಾಜಕ್ಕೋಸ್ಕರ ಅಥವಾ ನಾವು ಸರ್ಕಾರಿ ಶಾಲೆಗಳಿರ್ಬೋದು, ಅನಾಥಾಶ್ರಮಗಳಿರ್ಬೋದು, ಅಲ್ಲೆಲ್ಲ ಇನ್ನು ಮುಂದೇನೂ ಕೂಡ ನಾನು ಉಚಿತವಾಗಿ ಆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಅವರಿಗೆ ಜಾದೂ ಪ್ರದರ್ಶನದೊಂದಿಗೆ ಅವ್ರನ್ನ ರಂಜಿಸ್ಲಿಕ್ಕೆ ನಾನು ಮುಂದೇನೂ ಕೂಡ ಇಷ್ಟಪಡ್ತೇನೆ. ಜೊತೆಗೆ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಂಡ್ರಿಂದ ನಮ್ಮ ನೆರವು ಸೇವಾ ಟ್ರಸ್ಟ್ ಮುಖಾಂತರ ನಾವು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಇದನ್ನ ಇನ್ನ ಮುಂದೆ ದೊಡ್ಡದಾಗಿ ಬೆಳೆಸ್ಕೊಂಡು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬಹಳಷ್ಟು ಜನ ಬಡವರು ಇರ್ಬೋದು ಅಥವಾ ಅನಾರೋಗ್ಯದಿಂದ ಕೂಡಿರ್ತಕ್ಕಂಥವ್ರು ಇರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡ್ತಕ್ಕಂಥದ್ದನ್ನ ನಾವು ಮುಂದೆ ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ MGR ಕ್ರಿಯೇಟಿವ್ ಈವೆಂಟ್ಸ್ನಲ್ಲಿ ನಾನು ಎಲ್ಲ ಥರದ ವಿಡಿಯೋಗಳನ್ನು ಹಾಕ್ತೇನೆ. ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳದ್ದಿರ್ಬೋದು, ಅಥವಾ ನಮ್ಮ ಒಂದು ನಾಟಕಗಳದ್ದಿರ್ಬೋದು, ಅಥವಾ ನಮ್ಮ ಮ್ಯಾಜಿಕ್ ಶೋದಿರ್ಬೋದು, ಪ್ರತಿಯೊಂದು ಈವೆಂಟ್ಸ್ನ ಒಂದು ವಿಡಿಯೋಗಳನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಈ ವಿಡಿಯೋಗಳನ್ನು ಬಹಳಷ್ಟು ಜನ ನಮ್ಮ ಕನ್ನಡಿಗರು ಅದನ್ನು ಫಾಲೋ ಮಾಡಿ, ವೀಕ್ಷಣೆ ಮಾಡಿ ನನಗೆ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ಹಾಗೂ ನಮ್ಮ ಕನ್ನಡದ ನಾಡಿನ ಜನತೆಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನನಗೆ ಈ ಪದವಿ ಸಿಕ್ಕಿದೆ ಅಂದರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು.